ಸನ್ಮಾನ್ಯ ಸಭಾಧ್ಯಕ್ಷರೇ, ಕರಾವಳಿ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ನಿಮ್ಗೆ ಧನ್ಯವಾದಗಳು. ಕರಾವಳಿ ಜನರ ಪರವಾಗಿ, ನಿಮ್ಮ ಪರವಾಗಿ ಸಹ ನಾವೇ ಮಾತಾಡ್ತಾ ಇದ್ದೇವೆ ಇದರಲ್ಲಿ ನಾನು ಜಾಸ್ತಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಎಲ್ಲರೂ ಸಹ ಮಾತಾಡಿದ್ದಾರೆ. ಕೆಲವು ಬಿತ್ತೋದ ಪಾಯಿಂಟ್ಸ್ಗಳೇನಿದೆ ಅದನ್ನ ಹೈಲೈಟ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಮೊದಲನೇದಾಗಿ ನಮ್ಮ GDP ರೇಟು ನಿಮ್ಗೆ ಗೊತ್ತಿರುವಂತೆ ಇಡೀ ಸ್ಟೇಟ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ GDP ರೇಟ್ ಇರುವುದು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ. ಹೈ ಲಿಟ್ರಸಿ ರೇಟು ನಮ್ದು ನಿಮ್ಗೆ ಗೊತ್ತಿರುವಂತ ವಿಷಯ 96.5ಕ್ಕಿಂತ ಜಾಸ್ತಿ ಇದೆ ನಮ್ಮಲ್ಲಿ. ಆದ್ರೆ ನಮ್ಮಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಏನೆಲ್ಲ ಇದೆ ಅಂತ, ಒಂದು ಲಾ ಅಂಡ್ ಆರ್ಡರ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಇಂಟೆಲಿಜೆನ್ಸ್ ಕಲೆಕ್ಷನ್ಗೆ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರುವಂತ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಅದು ದೊಡ್ಡ ಕಮ್ಮಿ ಸಂಖ್ಯೆಯಲ್ಲಿದೆ. ಹೊರ ರಾಜ್ಯ ಜಿಲ್ಲೆಗಳಿಂದ ಬರ್ತಾರೆ, ಅನಂತರ ಅವರು ಟ್ರಾನ್ಸ್ಫರ್ ಕೇಳ್ತಾರೆ. ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ಪೊಲೀಸ್ ಮೆನ್ ಯಾರು ವರ್ಕ್ ಅಲ್ಲಿ ಇದ್ದಾರೆ ಅವ್ರು ಸ್ವಲ್ಪ ಕಡಿಮೆ ಇದ್ದಾರೆ. ಒಂದು. ಎರಡನೇದು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಪ್ರೈವೇಟ್ ಪ್ಲೇಯರ್ಸೇ ಮಾಡಿರುವಂತ ಇನ್ಸ್ಟಿಟ್ಯೂಷನ್ಸ್. ನಾವು ಅವರಿಗೆ ಸರಿಯಾದ ಎನ್ವೈರನ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಅದು ಮತ್ತು ಥ್ರೈವ್ ಆಗ್ಲಿಕ್ಕೆ ಸಾಧ್ಯ. ಇದರಲ್ಲಿ ಮೇನ್ ಆಗಿ ಪೊಲೀಸ್ ಇಲಾಖೆಯಿಂದ ಡ್ರಗ್ಸ್ ನ ಹಾವಳಿಯನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆಯನ್ನ ಮುಂದಕ್ಕೆ ನಾವು ಎದುರಿಸ್ತೇವೆ. ಉಡುಪಿಯಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಸಹ ದೊಡ್ಡ ಸಂಖ್ಯೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಸುತ್ತಮುತ್ತ ಕಾಲೇಜ್ನ ಸುತ್ತಮುತ್ತ ಜಾಗದಲ್ಲಿ ಗಾಂಜಾ ಮತ್ತು ಡಿಸೈನರ್ ಡ್ರಗ್ಸ್ ಏನೆಲ್ಲ ಇದೆ, ಕೆಮಿಕಲ್ಸ್ ಏನೆಲ್ಲ ಇದೆ, ಅದನ್ನೆಲ್ಲ ಮಾರುವಂತ ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ದೊಡ್ಡ ಡಿಗ್ರಿ ಕಾಲೇಜ್ ಬಿಡಿ ಸರ್, ಸಭಾಧ್ಯಕ್ಷರೇ, ಸಣ್ಣ SLC PUC ಮಕ್ಕಳು ಸಹ ಆ ನಶೆಗೆ ಬಲಿಯಾಗ್ತದೆ. ಅದ್ರ ಬಗ್ಗೆ ಇದು ನಾವು ಪ್ರತಿ ಸರಿ ಮಾತಾಡಿದ್ದೇವೆ. ಅದು ಇದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಆಕ್ಷನ್ ಆಗದಿದ್ರೆ ಸಮಸ್ಯೆ ಆಗ್ತದೆ. ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳಿದ್ರು 7 o'clock ಆದ ನಂತರ ನಿಮ್ಮ ಮಂಗಳೂರು ಡೆಡ್ ಆಗಿದೆ ಅನ್ನುವಂಥದ್ದು ಹೇಳಿದ್ರು. ಮಂಗಳೂರು ಜಿಲ್ಲೆ 7 o'clock ಇಂದ ಆದ ನಂತರ ಖಂಡಿತ ಡೆಡ್ ಆಗಲಿಲ್ಲ. ನೀವು ಗ್ರಾಮಾಂತರಕ್ಕೆ ಹೋದ್ರೆ ಯಕ್ಷಗಾನ ಕೋಲ ಇದ್ದೇ ಇರ್ತದೆ. ಸಿಟಿಯಲ್ಲಿ ಬಂದ್ರೆ 12 ಗಂಟೆ ತನಕ ನಮ್ಮ ರೆಸ್ಟೋರೆಂಟ್ಸ್, ಲೌಂಜ್ ಬಾರ್ ಓಪನ್ ಇರ್ತದೆ. ಆ ಟೈಮನ್ನು ನೀವು ಜಾಸ್ತಿ ಮಾಡೋದಾದ್ರೆ ಪುನಃ ನಮಗೇನು ಸಮಸ್ಯೆ ಇಲ್ಲ. ಮಕ್ಕಳು ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗೆ ಹೋದ್ರು ಸಹ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದ್ರು ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಂತ. ನಮಗೆ ಎಲ್ಲ ಫೋನ್ ಬರ್ತಾ ಇದೆ, ಒಂದು ಸೀಟನ್ನು ಸಮಸ್ಯೆ ಇಲ್ಲ. ನಮ್ಗೆ ಸಮಸ್ಯೆ ಇರೋದು IT ಕಂಪನೀಸ್, ನಮ್ಮ 225 IT ಕಂಪನೀಸ್ ನಮ್ಮ ಕರಾವಳಿ ಜಿಲ್ಲೆಯಲ್ಲಿದೆ. ನಾವು ಅವರಿಗೆ ಸರಿಯಾದ ವ್ಯವಸ್ಥೆ, IT ಕಂಪನಿಗಳಿಗೆ ಏನೆಲ್ಲ ನಾವು ರಿಯಂಬರ್ಸ್ಮೆಂಟ್ ಮಾಡ್ತೇವೆ ಆ ವ್ಯವಸ್ಥೆನ ಸರಿ ಮಾಡಿ ಕೊಟ್ರೆ ಪುನಃ ದೊಡ್ಡ ಸಂಖ್ಯೆಯಲ್ಲಿ 20,000 ಟೆಕ್ನಿಷಿಯನ್ಸ್ ನಮ್ಮಲ್ಲಿ ಇವಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಸಹ ಸರಿ ಮಾಡಲಿಕ್ಕೆ ಸಾಧ್ಯ. ಎರಡನೇದು, ಮಳೆಯ ಹಾವಳಿಯಿಂದಾಗಿ ನಮ್ಮಲ್ಲಿ ಏನೆಲ್ಲ ಆಗ್ತಾ ಇದೆ ಗೊತ್ತು ನಿಮ್ಗೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ದೊಡ್ಡ ಸಂಖ್ಯೆಯಲ್ಲಿ ನಮಗೆ ದುಡ್ಡಿನ ಅಗತ್ಯ ಇರ್ತದೆ ರೋಡ್ ಮಾಡ್ಲಿಕ್ಕೆ, ಅದು ಮಾಡ್ಲಿಕ್ಕೆ. ಡ್ರಿಂಕಿಂಗ್ ವಾಟರ್ ಬಗ್ಗೆ ಹೇಳಿದ್ರು. ನಾವು ಏನು ಹರೆಕಾಳ ಬ್ರಿಡ್ಜ್ ನಿಮ್ಮ ಕ್ಷೇತ್ರ ತಾಗ್ತದೆ, ಅಲ್ಲಿಂದ ಒಂದು ಜಾಕ್ ವೆಲ್ ಮಾಡಿದ್ದಾರೆ. ಪೈಪ್ಲೈನ್ ಅನ್ನು ಮಾಡ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡಿ. ಪೈಪ್ಲೈನ್ಗೆ ದುಡ್ಡಿಲ್ಲ, ಪೈಪ್ಲೈನ್ ಮಾಡಿಕೊಟ್ರೆ ನಮ್ಮ ಸಿಟಿಯ ಸಮಸ್ಯೆ ಅರ್ಧದಷ್ಟು ಸಮಸ್ಯೆ ಸರಿ ಆಗ್ತದೆ. ಮತ್ತು ಫಿಶಿಂಗ್ ಅಲ್ಲಿ ಸ್ವಲ್ಪ ಓವರ್ ಫಿಶಿಂಗ್ ಆಗ್ತಾ ಇದೆ. ಅದನ್ನು ಹೇಗೆ ಮಾಡುವುದಂತ ನಾವು ಬಹುಶಃ ಯಶ್ಪಾಲ್ರಿಗೆ ಕರೆಕ್ಟ್ ಆಗಿ ಗೊತ್ತಿರಬಹುದು. ಅದನ್ನ ಕಂಟ್ರೋಲ್ ಮಾಡದಿದ್ರೆ ಓವರ್ ಫಿಶಿಂಗ್, ಸಣ್ಣ ಮೀನುಗಳನ್ನ ಕೆಲವು ಕಡೆ ಹಿಡಿಯುವಂತ ವ್ಯವಸ್ಥೆ ಆಗಿ ದೊಡ್ಡ ಮೀನುಗಳಿಗೆ ದೊಡ್ಡದಾಗುವುದೇ ಇಲ್ಲ. ಆ ಸಮಸ್ಯೆಯನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸಹ ನಮ್ಗೆ ಹ್ಯಾಂಡಲ್ ಮಾಡಬೇಕು. ಎರಡನೇದ, ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗ್ ಅಲ್ಲಿ ಹೇಳಿದ್ರಲ್ಲ, ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗ್ ಹೇಳಲಿಲ್ಲ. ಅವರು ಹೇಳಿದ್ದು SP ಪ್ರಾಬ್ಲಮ್, ನಮ್ಮ ಪ್ರಾಬ್ಲಮ್ ಬೇರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗಿಗೆ ದೊಡ್ಡ ಸಮಸ್ಯೆ ಇದೆ. ನೀವು ಅದ್ರ ಬಗ್ಗೆ ಎಲ್ಲರನ್ನ ಕರೆದು ಸ್ಯಾಂಡ್ ಮೈನಿಂಗ್ ಮತ್ತು ಲ್ಯಾಟ್ರೈಟ್ ಸ್ಟೋನ್ ಮೈನಿಂಗಿಗೆ ಪಾಲಿಸಿ ಬಗ್ಗೆ ಮತ್ತೊಮ್ಮೆ ಡಿಸ್ಕಷನ್ ಆಗಬೇಕಾದಂತ ದೊಡ್ಡ ಅಗತ್ಯ ಇದೆ. ಮತ್ತೊಂದು ಸಮಸ್ಯೆ ಸರ್, 70 ವರ್ಷ ಮೇಲ್ಪಟ್ಟವರಿಗೆ, ಇದು ಇಡೀ ರಾಜ್ಯದಲ್ಲಿ ಅದೇ ಸಮಸ್ಯೆ. ಮಂಗಳೂರಲ್ಲಿ ಯಾಕೆ ಈ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮದು ದೊಡ್ಡ ಆಸ್ಪತ್ರೆಗಳಿದೆ, ದೊಡ್ಡ ಆಸ್ಪತ್ರೆಗಳು. ಅಲ್ಲಿ 70 ವರ್ಷ ಪ್ಲಸ್ನವರು ಆಯುಷ್ಮಾನ್ ಅಲ್ಲಿ ನಮ್ಗೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರು. ಹೋದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಆಯುಷ್ಮಾನಿಗೆ ವ್ಯವಸ್ಥೆ ಇಲ್ಲ ಅಂತ. ಸಮಸ್ಯೆ ಯಾಕಂತ ಹೇಳಿದ್ರೆ, ಕೇರಳದಿಂದ ಬರ್ತಾರೆ, ಕೇರಳ ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕೇರಳದಿಂದ ಬಂದಂತ 3-4 ಪೇಷಂಟ್ಸ್ಗಳು ನನಗೆ ಗೊತ್ತಿದೆ, ನಾನು ಸ್ವತಃ ನೋಡಿದ್ದೇನೆ. ಅವರಿಗೆ ವ್ಯವಸ್ಥೆ ಇದೆ. 70 ವರ್ಷ ಮೇಲ್ಪಟ್ಟ ಕೇರಳದಿಂದ ಬಂದವರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ದೊಡ್ಡ ಆಸ್ಪತ್ರೆಯಲ್ಲಿ ಮದ್ದು ಕೊಡ್ತಾರೆ. ಆದ್ರೆ ನಮ್ಮ ಜಿಲ್ಲೆಯ ಜನರಿಗೆ 70 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಸರ್ಕಾರ ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಗಮನ ಹರಿಸಬೇಕು. ಆಯುಷ್ಮಾನ್ ಭಾರತದ 70+ ಅವರಿಗೆ ಮಾಡಿ ಕೊಡಬೇಕು. ಟೈಮ್ ಆಯ್ತು. ಭಾಗೀರಥಿ ಬಂದ್ ಮಾತಾಡ್ತಲ್ಲ, ಇದೆಲ್ಲ ಏನ್ ಜನರಲ್ ಆಗಿ ಹೇಳಿ. ಒಬ್ಬ ಕೇಸ್ ಹೇಳ್ಬೇಡಿ. ಸಮಸ್ಯೆ ಸರಿ ಮಾಡಿದ್ರೆ KSRTC ಬಸ್ ನಮಗೆ ಇಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ. KSRTC ಬಸ್ ಟೂರಿಸಂ ಜಾಗಗಳಿಗೆ ಹೋಗುವಂತ ಮಾಡಿ
ನಮ್ದು ಅದು ಸಹ ಪ್ರಾಬ್ಲಮ್ಸ್ ಗ್ರೌಂಡ್ ಲಾಸ್ಟ್ ಕೊನೆಯದಾಗಿ ಸರ್, ಮಂಗಳೂರು ನಗರ ಪಾಲಿಕೆ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು, ನಿಮ್ಮ ಪ್ರದೇಶದಲ್ಲಿ ಇರ್ಬೋದು, ನಮ್ಮ ಗ್ರೌಂಡ್ ವಾಟರ್ ಗಳೆಲ್ಲ ಹಾಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಲ್ಯಾಟ್ರಸ್ ಸ್ಟೋನ್ ಇಂದ ಮಾಡಿದಂತ ಮ್ಯಾನ್ಹೋಲ್ಸ್ ಗಳಿದೆ, ಅದಕ್ಕೆ ನಮಗೆ ಫಂಡ್ ಇಲ್ಲ. STP ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸರ್. ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅನ್ಟ್ರೀಟೆಡ್ ವಾಟರ್ ಸೀದಾಗಿ ಇದಕ್ಕೆ ಹೋಗ್ತದೆ, ರಿವರಿಗೆ ಹೋಗ್ತದೆ. ಅನ್ಟ್ರೀಟೆಡ್ ವಾಟರ್ ನ ನೀವು STP ಆನ್ ಮಾಡಿ ಅಂತ ಹೇಳಿದ್ರೆ ಕರೆಂಟ್ ಹೋಗ್ತದೆ. ಕರೆಂಟ್ ಹೋದಾಗ ಡೀಸೆಲ್ ಇಲ್ಲ ಅವ್ರ ಹತ್ರ, ಡೀಸೆಲ್ ಇದ್ರೆ ಕರೆಂಟ್ ಇಲ್ಲ. ಎರಡೂ ಸರಿ ಇದ್ದಾಗ STP ಮಿಷಿನ್ ವರ್ಕ್ ಆಗ್ತಾ ಇಲ್ಲ. ಟರ್ಷರಿ ಟ್ರೀಟ್ಮೆಂಟ್ ಪ್ಲಾನ್ ಅಂತೂ ನಮ್ಮ ಹತ್ರ ಇಲ್ವೇ ಇಲ್ಲ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು. 1,000 2,000 ಹೇಳಿದ್ರೆ 5,000 ಕಮ್ಮಿಕ್ಕಿಂತ ಪ್ಯಾಕೆಟ್ ಸಾಕಾಗುದಿಲ್ಲ ಸರ್. ದಯವಿಟ್ಟು ಸಭಾಧ್ಯಕ್ಷರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಕರಾವಳಿಯ ಭಾಗದ ಬಗ್ಗೆ ಸಮಸ್ಯೆ ಬಗ್ಗೆ ನಮಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ತಮಗೆ ವಿಶೇಷವಾದಂಥ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಮಾನ್ಯ ಸುನಿಲ್ ಕುಮಾರ್ ಇಂದ ಹಿಡಿದು ಎಲ್ಲ ಕರಾವಳಿಯ ಶಾಸಕರುಗಳು ಬೇರೆ ಬೇರೆ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಜಿಲ್ಲೆಯ ಕೇಂದ್ರ ಪ್ರದೇಶದಲ್ಲಿರುವಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಪಟ್ಟಂಥ ಶಾಸಕ ನಾನು ಅಂತ ಹೇಳಿದ್ರೆ ನನ್ನ ಕ್ಷೇತ್ರ ಇಡೀ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಹೃದಯ ಭಾಗದಲ್ಲಿರುವಂಥ ಒಂದು ಕ್ಷೇತ್ರ. ಹಾಗಾಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳು ಮತ್ತು ಸ್ವಲ್ಪ ಗ್ರಾಮಾಂತರದಲ್ಲಿ ಅದರಲ್ಲಿ ಕೂಡ ವಿಭಿನ್ನವಾಗಿ ಇರುವಂಥದ್ದು. ಇವತ್ತು ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಇಡೀ ದೇಶ ವಿದೇಶಗಳಿಂದ ಮತ್ತು ಬೇರೆ ರಾಜ್ಯದಿಂದ ಬರುವಂಥ ಅಥವಾ ಬೆಂಗಳೂರು ಮತ್ತು ಬೇರೆ ಭಾಗದಿಂದ ಬರುವಂಥ ಎಲ್ಲ ವ್ಯಕ್ತಿಗಳು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇಳಿದ್ರೆ ಅವರು ಬಂದು ಉಳ್ಕೊಳ್ಳುವಂಥದ್ದು ಮತ್ತು ಅವರ ಎಲ್ಲ ಚಟುವಟಿಕೆ ಮಾಡುವಂಥದ್ದು ಮಂಗಳೂರು ಹೃದಯ ನನ್ನ ಕ್ಷೇತ್ರದಲ್ಲೇ ಆಗುತ್ತೆ. ಅದಕ್ಕಾಗಿ ನಾನು ಹೇಳುವಂಥದ್ದು, ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಅವಕಾಶಗಳನ್ನು ಕೊಡ್ತಾ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 30 ರಿಂದ 60 ಕೋಟಿ ರೂಪಾಯಿ ಅನುದಾನ ಅವರು KKRDB ಮುಖಾಂತರ ಕೊಡ್ತಾರೆ. ನಮ್ದೊಂದು 18-19 ವಿಧಾನಸಭಾ ಕ್ಷೇತ್ರ ಬರ್ತದೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಈಗಾಗಲೇ ಸರ್ಕಾರ ಮಾಡಿದೆ. ಆದರೆ ಈ ವರ್ಷ ಅಧ್ಯಕ್ಷನೂ ಇಲ್ಲ, 1 ರೂಪಾಯಿ ಹಣನೂ ಇಲ್ಲ. ನಾನು ನಿಮ್ಮ ಹತ್ರ ಬೇಡಿಕೆ ಇಡುವಂಥದ್ದು, ಸರ್ಕಾರ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ವಿಶೇಷವಾದಂಥ ಕೊಡುಗೆ ಪ್ರತಿ ವರ್ಷ ಬಜೆಟ್ನಲ್ಲಿ KKRDB ಹೇಗೆ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ನಮಗೂ ಕೂಡ ಒಂದು ಕೊಡುವಂಥದ್ದಾಗಬೇಕು. ಎರಡನೇದು ಏನು ಅಂತ ಕೇಳಿದ್ರೆ, ಇವತ್ತು ಹೆಚ್ಚಿನ ಕಟ್ಟಡಗಳು ಮತ್ತು ಹೆಚ್ಚಿನ ಆದಾಯಗಳು ಕೊಡುವಂಥದ್ದು ಮಂಗಳೂರು ನಗರದಿಂದ ಕೊಡುವಂಥದ್ದು. ಹಾಗಾಗಿ ಇವತ್ತು ಎಲ್ಲ ಬಿಲ್ಡಿಂಗ್ಗಳು, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ಬಹಳ ದೊಡ್ಡ ರೀತಿಯಲ್ಲಿ ನಿಂತೋಗಿದೆ. ಯಾಕೆ ನಿಂತೋಗಿದೆ ಅಂತ ಹೇಳಿದ್ರೆ, ಕಳೆದ 20-22 ತಿಂಗಳುಗಳಿಂದ CRZ ವ್ಯಾಪ್ತಿಯಲ್ಲಿ ಮರಳು ತೆಗಿಲಿಕ್ಕೆ ಆಗುತ್ತಾ ಇಲ್ಲ. ಇವತ್ತು ಮರಳು ತೆಗೆಯದೆ, CRZ ವ್ಯಾಪ್ತಿಯಲ್ಲಿ ಮರಳು ತೆಗೆಯದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಮಗಾರಿಗಳು ಬಹುತೇಕ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದರ ಮಧ್ಯದಲ್ಲಿ ಅದನ್ನು ಹೂಳೆತ್ತದೆ, ಆ ಮರಳು ಹೂಳೆತ್ತದೆ, ಮೀನುಗಾರಿಕಾ ಬೋಟ್ಗಳು ಹೋಗದೆ ಅಲ್ಲಿ ಮೀನುಗಾರಿಕಾ ವಲಯದವರಿಗೂ ಮೀನುಗಾರಿಕಾ ಬಂಧುಗಳಿಗೂ ಮೀನುಗಾರಿಕೆ ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿ ಬಂದೊದಗಿದೆ. ಹಾಗಾಗಿ ಅದಕ್ಕೆ ಕೂಡ ಮೀನುಗಾರಿಕಾ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಹೂಳು ತೆಗೆಯುವಂತ ದೃಷ್ಟಿಯಲ್ಲಿ ಅದಕ್ಕೆ ಕೂಡ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಜೋಡಿಸಿಕೊಳ್ಬೇಕು ಅಂತ ಹೇಳೋದು ನಂದು. ಇನ್ನೊಂದು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಕರಾವಳಿ ಭಾಗದಲ್ಲಿ ಈಗಾಗಲೇ ಮಾನ್ಯ ಸುನಿಲ್ ಕುಮಾರ್ ಅವರು ಹೇಳಿದರು, ಅತ್ಯಂತ ಹೆಚ್ಚಿನ ದೈವಸ್ಥಾನಗಳು ಇರುವಂತಹ ಕ್ಷೇತ್ರ. ನಾನೊಂದು ಸುಲಭದ ವಿಧಾನಗಳನ್ನು ಹೇಳ್ತೇನೆ ಸರ್ಕಾರಕ್ಕೆ. ಇವತ್ತು ಏಕರೇಡ ದೇವಸ್ಥಾನಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಅದು ಇಂಡಿವಿಜುವಲ್ ಅಲ್ಲ. ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ, ಸಂಪೂರ್ಣ ಕೇಳ್ಕೊಳ್ಳಿ ಸರ್. ಏಕರೇಡ ದೇವಸ್ಥಾನಗಳಿದೆ. ಏಕರೇಡ ದೇವಸ್ಥಾನ ಅಂದ್ರೆ ಅದಕ್ಕೆ ಆದಾಯ ಜಾಸ್ತಿ ಇದೆ. ಆದಾಯ ಜಾಸ್ತಿ ಇರುವಂತಹ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನಕ್ಕೆ ಬರುವಂತಹ ಮುಖ್ಯ ರಸ್ತೆಗಳಿಂದ ಹಿಡಿದು ಆ ಪರಿಸರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ದೇವಸ್ಥಾನಗಳಿಂದಲೇ ಹಣವನ್ನು ಉಪಯೋಗಿಸಿಕೊಂಡ್ರೆ ಆ ಬರುವಂತಹ ಭಜಕರಿಗೂ ಕೂಡ ಅವಕಾಶಗಳು ಜಾಸ್ತಿ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ರಸ್ತೆಗಳಿಗೆ PWD ಅಥವಾ ಇನ್ನಿತರ ವ್ಯವಸ್ಥೆಗಳನ್ನೇ ಜೋಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಇದನ್ನ ಕೂಡ ಒಂದು ಮಾಡಬೇಕಾದಂತಹ ಅನಿವಾರ್ಯತೆ. ಇನ್ನೊಂದು ನಾನೊಂದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು CRZ ಬಗ್ಗೆ ಅವ್ರು ಹೇಳಿದ್ರೆ 50 ಮೀಟರ್ ಆಗಬೇಕು, ಅದರ ಬಗ್ಗೆ ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾನು ನಿಮ್ಮ ಹತ್ರ ಹೇಳ್ತೇನೆ, ನೀವು ನಗರಾಭಿವೃದ್ಧಿ ಸಚಿವರಾಗಿದ್ರು ಮುಂಚೆ ನಿಮ್ಗೆ ಗೊತ್ತಿದೆ ಸರ್, ಅಧ್ಯಕ್ಷರ 23% ಯಾರು ಅಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ಅಧಿಕಾರಿಗಳಿದ್ದಾರೆ. 23% ಸರ್ಕಾರಿ ಅಧಿಕಾರಿಗಳಿದ್ದು 100% ಅವರು ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ರೆ, ನಾನು ಹೇಳ್ತೇನೆ, ಇವತ್ತು ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಯಾವುದೇ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅಂದ್ರೆ ಇಲ್ಲ. ಆದ್ರೆ ಇದಕ್ಕೆ UD ಡಿಪಾರ್ಟ್ಮೆಂಟ್ ನಿಂದ ಪ್ರತಿ ವರ್ಷಗಳು ಅದಕ್ಕೆ ವಿಶೇಷವಾಗಿ ಒಂದು ನಗರ ಭಾಗದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರುವಂತಹ ವ್ಯಕ್ತಿಗಳು ನಗರದಲ್ಲಿ ಉಳ್ಕೊಳ್ತಾರೆ. ಇಲ್ಲಿ ರಸ್ತೆ ಹಾನಿ, ಮಳೆ ಹಾನಿಯಲ್ಲಿ ರಸ್ತೆ ಹಾನಿ ಆಗುವಂತದಕ್ಕೆ ಅದಕ್ಕೆ ಕೂಡ ನಗರ ಭಾಗಕ್ಕೆ ವಿಶೇಷವಾದಂತಹ ಒಂದು ಅವಕಾಶಗಳನ್ನ ಕೊಡಬೇಕು ಅಂತ ಹೇಳೋದು ನನ್ನ ಒಂದು. ಎರಡನೇದಕ್ಕೆ ಕೊನೆಯದಾಗಿ, ಇವತ್ತು ಮಂಗಳೂರು ನಗರ ಭಾಗದಲ್ಲಿ ಇಷ್ಟೊಂದು ಮಳೆಗಳಿದ್ರು, ಇಷ್ಟೆಲ್ಲ ಮಳೆ ಬರ್ತಾ ಇದ್ರು ಕೂಡ ಕುಡಿಯುವ ನೀರಿಗೆ ಬಹಳ ದೊಡ್ಡ ಕಷ್ಟ ಇದೆ. ನಿಮಗೂ ಗೊತ್ತಿದೆ, ತಮ್ಮದು ನಗರ ಭಾಗದಲ್ಲಿ ಮನೆ ಇದೆ. ನಾನಿವತ್ತು ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ತುಂಬೆ ವೆಂಟೆಡ್ ಡ್ಯಾಮ್ ಈಗ ಅದು ನಾವು 6 ಮೀಟರ್ ನೀರನ್ನು ಮಾತ್ರ ಅದು ಶೇಖರಣೆ ಮಾಡ್ಲಿಕ್ಕೆ ಅವಕಾಶಗಳಿದೆ. ನಮ್ಮ ಹತ್ರ 7 ಮೀಟರ್ ಕೆಪಾಸಿಟಿಯ
ಡ್ಯಾಮ್ಗಳಿದ್ರೂ ಕೂಡ ಅದಕ್ಕೆ 7 ಮೀಟರ್ ನೀರನ್ನು ಹೊಂದಿಸ್ಕೊಳ್ಳಿಕ್ಕೆ ಆಗಲ್ಲ. 7 ಮೀಟರ್ ನೀರನ್ನು ನಿಂತಿದ್ರೆ ಪರಿಸರದ ಎಲ್ಲ ಭಾಗಗಳ ಆ ಮನೆಗಳು ಮುಳುಗಿ ಹೋಗ್ತವೆ. ಸರಿಸುಮಾರು ಅದಕ್ಕೆ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿದ್ರೆ 100 ಕೋಟಿಗೂ ಅಧಿಕ ಕಾಂಪನ್ಸೇಷನ್ ಬೇಕು ಅಂತ ಹೇಳುವಂಥದ್ದು ಎಲ್ಲರ ಬೇಡಿಕೆ ಇತ್ತು. ಹಾಗಾಗಿ ಇವತ್ತು ಕುಡಿಯುವ ನೀರು ನಗರ ಭಾಗದಲ್ಲಿ ಇವತ್ತು ಮಹಾನಗರ ಪಾಲಿಕೆಯಿಂದ ಮುಲ್ಕಿ ಮೂಡುಬಿದ್ರೆ ತನಕ ಕೊಡಬೇಕು ಅಂತ ಹೇಳುವಂತ ಬೇಡಿಕೆ ಇದೆ. ಇಂಡಸ್ಟ್ರಿಗಳಿಗೂ ಕೊಡಬೇಕು ಅಂತ ಬೇಡಿಕೆ ಇದೆ. ಇವತ್ತು ಮಹಾನಗರ ಪಾಲಿಕೆಗೆ ಆ 7 ಮೀಟರ್ ಆಗಿ ಆ ಡ್ಯಾಮ್ ಅನ್ನು ವಿಸ್ತರಿಸುವಂತ ದೃಷ್ಟಿಯಲ್ಲಿ 7 ಮೀಟರ್ ನೀರನ್ನು ಶೇಖರಣೆ ಮಾಡಿಸುವಂತ ದೃಷ್ಟಿಯಲ್ಲಿ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ. ಇದಕ್ಕೊಂದು ವಿಶೇಷವಾದ ಗಮನವನ್ನು ಕೊಡಬೇಕು ಅಂತ ಹೇಳೋದು ನಂದು ಒಂದು ಬೇಡಿಕೆ. ಕೊನೆಯದಾಗಿ ನಾನು ಒಂದು ಇವತ್ತು ಹೇಳ್ತೇನೆ, ಮಹಾನಗರ ಪಾಲಿಕೆಯಿಂದ ನಾವೆಲ್ಲವೂ ಖಾತಾ ಅಥವಾ ರಿಜಿಸ್ಟ್ರೇಷನ್ ಮಾಡುವಾಗ ಕಂದಾಯ ಇಲಾಖೆಯವರು ಖಾತಾ ಮಾಡಿದ್ರೆ ನೀವು ಕಳೆದ ಒಂದು ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಗುವಂತ ಸರ್ಕಾರಕ್ಕೆ ಆದಾಯ ಬರುವಂತದ್ದು ಯಾಕೆ ಕಡಿಮೆ ಆಗಿದೆ? ಕಂದಾಯವಾಗಿ ರಿಜಿಸ್ಟ್ರೇಷನ್ ಡೈಲಿ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಇವರು ಈ ಖಾತವನ್ನ ಕಂಪಲ್ಸರಿಯಾಗಿ ಜೋಡಿಸಿಕೊಳ್ಳುವಂತದ್ದು ಅಂತೇಳಿ ಮಾಡಿದ್ದಾರೆ. ಈ ಖಾತವನ್ನ ಕಂಪಲ್ಸರಿ ಮಹಾನಗರ ಪಾಲಿಕೆ ಕೊಡ್ಲಿಕ್ಕೆ ಎಂಟೈರ್ ಮಹಾನಗರ ಪಾಲಿಕೆ ಇವತ್ತಿನ ತನಕ ಯಾವುದೇ ಸರ್ವೆಗಳು ಮಾಡದೆ ಹೋದ ಕಾರಣ ಇದು ಇನ್ನೊಂದು ದೊಡ್ಡ ಸಮಸ್ಯೆಗಳಾಗಿ ಬಂದಿದೆ. ಅದರ ಒಟ್ಟಿಗೆ ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳೋದು, ನಾನು ವಿಶೇಷವಾಗಿ ನಗರ ಪಾಲಿಕೆ ಸದಸ್ಯರಾದ ನಗರ ಪಾಲಿಕೆ ವ್ಯಾಪ್ತಿಯ ಶಾಸಕನಾದ ಕಾರಣ ಸರ್ ಬಜೆಟ್ನಲ್ಲಿ ಇಟ್ಟಂತ ಹಣವನ್ನಾದ್ರೂ ನಮಗೆ ಕೊಡಿ. ಈ ಹಿಂದೆ ಬಜೆಟ್ ಒಂದೇ ಮಿನಿಟ್, ಈ ಹಿಂದೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1 ಅಂತೇಳಿ ಬಜೆಟ್ನಲ್ಲಿ 125 ಕೋಟಿ ಕೊಟ್ಟರು ಸರ್. ಅರ್ಧಂಬರ್ಧ ರಸ್ತೆಗಳು ಮಾಡುವಂತ ಸಂದರ್ಭದಲ್ಲೇ ಈಗ ಹೊಸ ಸರ್ಕಾರ ಬಂದು ಅದನ್ನು ನಿಲ್ಲಿಸ್ಬಿಡ್ತು. ಅರ್ಧ ರಸ್ತೆ ಆಗಿದೆ, ಕಾಂಟ್ರಾಕ್ಟರ್ ಆ ಅರ್ಧ ರಸ್ತೆ ಮಾಡಿದಕ್ಕೆ ಹಣ ಸಿಗಲ್ಲ ಅಂತ ಹೇಳೋದು ಕಣ್ಣೀರಾಗ್ತಾನೆ. ಇನ್ನು ಉಳಿದ ಕಾಮಗಾರಿಗಳು 60 ಕೋಟಿ ಪೆಂಡಿಂಗ್ ಇದೆ, ಅದಾದ್ರೂ ಹೋಗಲಿ. ಅದಕ್ಕೆ ಇದನ್ನು ಒಂದು ಜೋಡಿಸಿಕೊಳ್ಳುವಂತದ್ದು ಆಗಬೇಕು. ಮತ್ತು ಪ್ರವಾಸೋದ್ಯಮಕ್ಕೆ ವಿಪುಲವಾದ ಅವಕಾಶಗಳಿದೆ, ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಶಾಸಕರು ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಮತ್ತೆ ಇನ್ನೊಂದು, ನಗರ ಭಾಗದಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಅನ್ನ ಮಾಡುವಂತ ದೃಷ್ಟಿಯಲ್ಲಿ ಇದೊಂದು ಬಹಳ ವಿಶೇಷವಾದಂತಹ ಪರಿಸ್ಥಿತಿಯಲ್ಲಿ ನಾವಿದೆ. ಸರ್ಕಾರ ಇಲ್ಲಿ ಕೂತು ಸುನಿಲ್ ಕುಮಾರ್ ಅವರು ಹೇಳಿದ್ರು, ಬೆಂಗಳೂರಿನಲ್ಲಿ ಕೂತು ನೀವೇನೋ ಒಂದು ಪ್ಲಾನ್ ಅನ್ನ ಮಾಡ್ತೀರಿ, ಅದು ಅಲ್ಲಿ ಬಂದು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ನೀವು ನಗರದ ಭಾಗದ ಸಮಸ್ಯೆಗಳು ಬೇರೆ ಬೇರೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ನಿರ್ಮಾಣ 1 ಒಂದು ಸಾಫ್ಟ್ವೇರ್ ಅನ್ನು ಮಾಡಿದ್ರು, ತಂತ್ರಾಂಶವನ್ನು ಮಾಡಿದ್ರು, ನಿರ್ಮಾಣ 2 ಇನ್ನೊಂದು ತಂತ್ರಾಂಶವನ್ನು ಮಾಡಿದ್ರು. ಅದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಇಂಪ್ಲಿಮೆಂಟ್ ಆಗಲ್ಲ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಅದನ್ನೇ ನಾವೇ ಒಂದು ಸಾಫ್ಟ್ವೇರ್ ಮಾಡ್ತೀರಿ ಅಂದ್ರೆ ಸರ್ಕಾರ ಬಿಡಲ್ಲ, ನಮ್ಮ ಕೈ ಕಟ್ಟಿ ಹಾಕ್ತೀರಿ. ಇಲ್ಲಿ ಬರುವಂತದ್ದನ್ನ ನೀವು ಒಂದಕ್ಕೊಂದು ಮಾಡಿಕೊಡ್ತೀರಿ. ಅದಕ್ಕಾಗಿ ಇದು ಒಂದು ಭಾಗ. ಎರಡನೇದು ನಂದು ಒಟ್ಟಾರೆ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಇದು ನಮ್ಮ ತುಳುನಾಡು, ನಾವು ತುಳು ಭಾಷೆಯನ್ನ 8ನೇ ಪರಿಷತ್ ಸೇರುವ ದೃಷ್ಟಿಯಲ್ಲಿ ನಾನು ಇವತ್ತು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಸರ್. ಕಳೆದ 2 ವರ್ಷಗಳಲ್ಲಿ ನೀವು 5-6 ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ನಾನಿರ್ಬೋದು, ಅಶೋಕಣ್ಣ, ಹರೀಶ್ ಪೂಂಜರು, ಉಮಾನಾಥ್ ಕೋಟೆಂಡ್ರು ಎಲ್ಲರೂ ಮಾತಾಡ್ತಾ ಇದ್ದೇವೆ. ಇವತ್ತು ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಮಂತ್ರಿ ಇದ್ದಾಗ ಮಾನ್ಯ ಮೋಹನ್ ಆಳ್ವರ ವರದಿ ಇವತ್ತು ಸರ್ಕಾರಕ್ಕೆ ಬಂದು ಸಂಪೂರ್ಣವಾಗಿದೆ. ಆ ವರದಿಯನ್ನು ಒಂದು ಕ್ಯಾಬಿನೆಟ್ ಇಡ್ಲಿಕ್ಕೆ 22 ತಿಂಗಳುಗಳಾಯಿತು ಅಂತ ಹೇಳಿದ್ರೆ ಏನನ್ನ ಹೇಳಬೇಕು ನಾನು, ನನಗೆ ಗೊತ್ತಾಗಲ್ಲ. ತುಳು ಭಾಷೆಯನ್ನ ಇವತ್ತು ನೀವು ಆ ಪೀಠದಲ್ಲಿ ಇರುವಾಗಲೇ ಈ ತುಳು ಭಾಷೆ ನಮ್ಮದು ರಾಜ್ಯದ ಅಧಿಕೃತವಾಗಿ ಭಾಷೆಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಮತ್ತೆ ಯಾವಾಗ ಆಗೋದು? ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಇದಾಗಬೇಕು. ಅದರ ಒಟ್ಟಿಗೆ ನಾನು ವಿಶೇಷವಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಇವತ್ತು ನಮಗೆ NMPT ಪೋರ್ಟ್ ಇದೆ. NMPT ಪೋರ್ಟ್ ಒಂದು ಇಂಪಾರ್ಟೆಂಟ್ ಹೇಳಿದ ವಿಷಯ ಇಡೀ ಕರಾವಳಿಗೆ ಸಂಬಂಧಪಟ್ಟಾಗಿ ಎಂಟೈರ್ ಒಂದು ಕ್ಯಾಬಿನೆಟ್ ಇದಕ್ಕೆ ಕರಾವಳಿಗೆ ಸಂಬಂಧಪಟ್ಟ ಒಂದೇ ಮಿನಿಟ್. ನಾನು ಇನ್ನೊಂದು NMPT ನಮ್ದು ಬಹಳ ದೊಡ್ಡ ರೀತಿಯಲ್ಲಿ ಆದಾಯವನ್ನ ಕೊಡ್ತಾ ಇರುವಂತ ಒಂದು ಪೋರ್ಟ್ ಇದು. NMPTಗೆ ಬರುವಂತ ಎಲ್ಲ ಬಿಸ್ನೆಸ್ಗಳು ಈಗ ವಿಶಾಖಪಟ್ಟಣ ಮತ್ತು ಕೊಚ್ಚಿ ಪೋರ್ಟ್ಗೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ? ನಮ್ಮ ಜಿಲ್ಲೆಯಲ್ಲಿರುವಂತಹ ಪೋರ್ಟ್ಗೆ ಆದಾಯಗಳು ಕಡಿಮೆ, ಸರ್ಕಾರಕ್ಕೆ ರೆವೆನ್ಯೂ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಮಳೆ ವಿಪರೀತ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಬಿಸ್ನೆಸ್ಗಳು ಮತ್ತೆ ಬೇರೆ ಬೇರೆ ವಾಹನಗಳು ನಗರಕ್ಕೆ ಇಲ್ಲಿ NMPTಗೆ ಬರ್ಲಿಕ್ಕೆ ಆಗಲ್ಲ. ನಗರದ ಈ ರಸ್ತೆ ಸಮಸ್ಯೆಯಿಂದಾಗಿ ಎಲ್ಲವೂ ಬಿಸ್ನೆಸ್ಗಳು ಆಚೆ ಹೋಗ್ತಾ ಇದೆ ಅಂತೇಳಿ ಎಲ್ಲ ಬಂಧುಗಳು ಮಂಗಳೂರಿನ ಉದ್ಯಮಿದಾರರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುವಂಥದ್ದು, ಇವತ್ತು ಇನ್ನೊಂದು ಸಮಸ್ಯೆ ಇದೆ ಸರ್. ಬಹಳ ದುಃಖ ಏನು ಅಂತ ಹೇಳಿದ್ರೆ, ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ಅಗ್ರಿಕಲ್ಚರ್ ಭೂಮಿ ಇದ್ದವರು ಆ ಭೂಮಿಯನ್ನು ಇನ್ನೊಂದು ಅಗ್ರಿಕಲ್ಚರಿಸ್ಟ್ಗೆ ಮಾರಲಿಕ್ಕೆ ಆಗಲ್ಲ. ಯಾಕೆ ಕಾನೂನು ತಂದ್ರೂ ಗೊತ್ತಿಲ್ಲ. ನಾನೊಂದು ಅಗ್ರಿಕಲ್ಚರಿಸ್ಟ್ ಆಗಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ನೀವು ಯಾವುದೇ ಮಹಾನಗರ ಪಾಲಿಕೆ ಒಳಗಡೆ ಭೂಮಿ ಇದ್ದದ್ದನ್ನ ಕನ್ವರ್ಷನ್ ಮಾಡ್ಕೊಳ್ಳೇಬೇಕು ಅಂತ ಹೇಳುವಂತ ರೀತಿಯ ಆದೇಶವನ್ನು ಕೊಟ್ಟಿದ್ದಾರೆ. ಅದನ್ನ ಹಿಂಪಡ್ಕೊಳ್ಬೇಕು ಅಂತ ಹೇಳುವಂತ ಕೂಡ ನಾನು ಇವತ್ತು ಹೇಳ್ತಾ, ಕೊನೆಯದಾಗಿ ನಾನು ಈ ತುಳುನಾಡಿಗೆ ವಿಶೇಷವಾದಂತಹ ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಅದರ ಒಟ್ಟಿಗೆ ನಾರಾಯಣಗುರು ನಿಗಮ ಮತ್ತು ಬನ್ಸ್ ನಿಗಮದ ಬಗ್ಗೆ ಅವರು ಹೇಳಿದ್ರು, ಅಧ್ಯಕ್ಷರು ಮಾಡಿಲ್ಲ ಸರ್, ಎರಡಕ್ಕೂ ಅಧ್ಯಕ್ಷ ಮಾಡಿಲ್ಲ, ₹1 ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಅದು ಎಲ್ಲ ಬೇಡಿಕೆಯನ್ನು ಈಡೇರಿಸುವ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ತಾವು ವಿಶೇಷವಾದಂತಹ ಒತ್ತನ್ನು ಕೊಡಬೇಕು. ಇದರ ಒಟ್ಟಿಗೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ವರ್ಷಕ್ಕೆ 1,000 ಕೋಟಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಕೊಡುವಂತದ್ದು ನಿಮ್ಮ ನೇತೃತ್ವದಲ್ಲಿ ಆಗಲಿ ಅಂತ ಹೇಳೋದು ಕೇಳ್ತಾ ಅವಕಾಶ